ನಮಸ್ತೆ ಎಲ್ರಿಗೂ. ಇವತ್ತು ನಾನು ಟ್ಯಾಲಿ ಪ್ರೈಮ್ ನಲ್ಲಿ ಇನ್ವೆಂಟ್ರಿ ವೋಚರ್ಸ್ ಅಥವಾ ಆರ್ಡರ್ ವೋಚರ್ಸ್ ಅಂತ ಏನ್ ಹೇಳ್ತೀವಿ, ಪರ್ಚೇಸ್ ಆರ್ಡರ್ ಇರ್ಬೋದು, ಸೇಲ್ಸ್ ಆರ್ಡರ್ ಇರ್ಬೋದು, ರಿಸಿಪ್ಟ್ ನೋಟ್, ಡೆಲಿವರಿ ನೋಟ್ಗಳನ್ನ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ವೋಚರ್ ಅಲ್ಲಿ. ಸೊ ಹಾಗೆ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ಹೇಗೆ ಚೆಕ್ ಮಾಡಬೇಕು, ಓಪನಿಂಗ್ ಸ್ಟಾಕ್ ಅನ್ನ ಎಂಟ್ರಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಏನ್ ಮಾಡ್ತೀವಿ, ಈ ಒಂದು ಡಾಟಾವನ್ನ ನಾನು ಎಕ್ಸಾಂಪಲ್ ಆಗಿ ತಗೊಂಡು ಈಗ ಪ್ರೈಮ್ ಅನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಪ್ರೈಮ್ ಅನ್ನ ಓಪನ್ ಮಾಡಿಕೊಂಡು ನಾನು ಕಂಪನಿ ಕ್ರಿಯೇಟ್ ಮಾಡಿದ್ದೀನಿ. ಕಂಪನಿ ಕ್ರಿಯೇಟ್ ಆದ್ಮೇಲೆ ವೋಚರ್ಸ್ ಅನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ವೋಚರ್ಸ್ ಅನ್ನ ಓಪನ್ ಮಾಡ್ಕೊಂಡ್ರೆ ನನಗೆ ಇಲ್ಲಿ ನೋಡಿ ಸೇಲ್ಸ್ ಆರ್ಡರ್, ಪರ್ಚೇಸ್ ಆರ್ಡರ್ ಅನ್ನೋದು ಹೈಡ್ ಆಗಿರುತ್ತೆ, ಓಪನ್ ಆಗಿರೋದಿಲ್ಲ. ಸೊ ಈ ಹೈಡ್ ಆಗಿರೋದನ್ನ ಆಕ್ಟಿವೇಟಿಗೆ ತರಬೇಕು. ಸೊ ಆಕ್ಟಿವೇಟಿಗೆ ತರಬೇಕು ಅಂದ್ರೆ ಚಾರ್ಟ್ ಆಫ್ ಅಕೌಂಟ್ಸ್ ಹೋಗಿ, ಚಾರ್ಟ್ ಆಫ್ ಅಕೌಂಟ್ಸ್ ಅಲ್ಲಿ ವೋಚರ್ ಟೈಪ್ಸ್ ಅಂತ ಇದೆ. ಈ ವೋಚರ್ ಟೈಪ್ಸ್ ಅನ್ನ ತಗೋಬೇಕು. ಈ ವೋಚರ್ ಟೈಪ್ಸ್ ಅಲ್ಲಿ ನಮಗೆ ಡೆಲಿವರಿ ನೋಟ್ ಬೇಕಿದೆ. ಸೊ ಈ ಡೆಲಿವರಿ ನೋಟ್ ಅನ್ನೋದು ಇಲ್ಲಿ ಆಕ್ಟಿವೇಟ್ ದಿಸ್ ವೋಚರ್ ಟೈಪ್ಸ್ ಅಂತ ಇದೆ. ಇದನ್ನ ಎಸ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವ ವೋಚರ್ ಬೇಕೋ ಆ ವೋಚರ್ ಅನ್ನ ನೀವು ಆಕ್ಟಿವಿಟಿ ತರ್ಕೋಬೇಕು. ರಿಸಿಪ್ಟ್ ನೋಟ್ ಬೇಕು ನನಗೆ, ರಿಸಿಪ್ಟ್ ನೋಟ್ ಕೂಡ ಆಕ್ಟಿವೇಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸೇಲ್ಸ್ ಆರ್ಡರ್ ಮತ್ತೆ ಪರ್ಚೇಸ್ ಆರ್ಡರ್ ಬೇಕು ನನಗೆ, ಆರ್ಡರ್ ಪ್ರೆಸ್ ಮಾಡ್ಕೊಂತ ಇದ್ದೀನಿ. ಪರ್ಚೇಸ್ ಆರ್ಡರ್ ಈ ರೀತಿಯಾಗಿ ಎಲ್ಲವನ್ನ ಎಸ್ ಮಾಡ್ಕೊಂಡು ನನಗೆ ಎಷ್ಟು ವೋಚರ್ ಬೇಕೋ ಆ ವೋಚರ್ ಅನ್ನ ಇಲ್ಲಿ ಆಕ್ಟಿವೇಟ್ ತಗೊಂಡಿದ್ದೀನಿ ಚಾರ್ಟ್ ಆಫ್ ಅಕೌಂಟ್ಸ್ ಅಲ್ಲಿ, ವೋಚರ್ ಟೈಪ್ಸ್ ಅಲ್ಲಿ. ನೆಕ್ಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ವೋಚರ್ಗೆ ಹೋಗ್ತೀನಿ. ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ವೋಚರ್ ಅಲ್ಲಿ ಅದು ಆಕ್ಟಿವೇಟಿಗೆ ಬಂದಿರುತ್ತೆ ನೋಡಿ, ಆಕ್ಟಿವೇಟ್ ಆಗಿದೆ. ಸೊ ಈಗ ನನಗೆ ಮೊದಲದಾಗಿ ಓಪನಿಂಗ್ ಸ್ಟಾಕ್ ಎಂಟ್ರಿ ಹಾಕಬೇಕು. ಓಪನಿಂಗ್ ಸ್ಟಾಕ್ ಎಂಟ್ರಿನ ಹಾಕ್ಲಿಕ್ಕೆ ನಾನು ಕ್ರಿಯೇಟಿಗೆ ಹೋಗ್ತಾ ಇದ್ದೀನಿ. ಕ್ರಿಯೇಟ್ ಅಲ್ಲಿ ಫಸ್ಟ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ನಾನು ತಗೊಂಡಂತ ಎಲ್ಲ ಐಟಮ್ಗಳು ಶೂಸ್ಗೆ ಸಂಬಂಧಿಸಿದ್ದು, ಆದ್ರೆ ಗ್ರೂಪ್ ಅಲ್ಲಿ ನಾನು ಶೂಸ್ ಅಂತ ತಗೊಂತಾ ಇದ್ದೀನಿ. ನೆಕ್ಸ್ಟ್ ಯೂನಿಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಯೂನಿಟ್ಸ್ ಅಲ್ಲಿ ನನಗೆ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಪೇರ್ಸ್ ಅಂದ್ರೆ ಜೊತೆ ಅಂತ ಹೇಳ್ತೀವಲ್ಲ, ಆ ಪೇರ್ ಲೆಕ್ಕದಲ್ಲಿ ತಗೊಂತ ಇದ್ದೀನಿ. ಇದಕ್ಕೆ ಪೇರ್ಸ್ ಅಂತ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಸೆಕೆಂಡ್ ಚಾರ್ಟ್ ಆಫ್ ಅಕೌಂಟ್ಸ್ ಹೋಗ್ತೀನಿ. ಚಾರ್ಟ್ ಆಫ್ ಅಕೌಂಟ್ಸ್ ಅಲ್ಲಿ ಸ್ಟಾಕ್ ಐಟಮ್ ಹೋಗ್ತೀನಿ. ಸ್ಟಾಕ್ ಐಟಮ್ ಅಲ್ಲಿ ನಾನು ಆಲ್ಟ್ ಎಚ್ ಅನ್ನ ತಗೊಂಡು ಮಲ್ಟಿ ಆಲ್ಟರ್ ಅಥವಾ ಮಲ್ಟಿ ಕ್ರಿಯೇಟ್ ಅಲ್ಲಿ ಇದನ್ನ ಕ್ರಿಯೇಟ್ ಮಾಡ್ಕೊಂತ ಇದ್ದೀನಿ. ನೆಕ್ಸ್ಟ್ ಬರುತ್ತೆ ನನಗೆ ಐಟಮ್ಗಳು. ಪೂಮಾ ಅಂತ ಇದೆ, ಇಲ್ಲಿ ಪೇರ್ಸ್ ಎಷ್ಟು ಪೇರ್ಸ್ ಓಪನಿಂಗ್ ಕ್ವಾಂಟಿಟಿಯಲ್ಲಿ ಇದೆ ಅಂದ್ರೆ 1000 ಇದೆ. ಅದು ಅವಾಗ ಅದ್ರ ರೇಟ್ ಬಂದು 200. ಹಾಗೆ ನೆಕ್ಸ್ಟ್ ಅಡಿಡಾಸ್ ಇದೆ. ಅಡಿಡಾಸ್ ಬಂದು 400 ಇದೆ, ರೇಟ್ಸ್ ಬಂದು 300. ಹಾಗೆ ನೆಕ್ಸ್ಟ್ ಬಾಟಾ ಈ ರೀತಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಈಗ ನಾನು 3 ಓಪನಿಂಗ್ ಸ್ಟಾಕ್ ಅನ್ನ ಎಂಟ್ರಿ ಮಾಡಿದ್ದೀನಿ, ಸೇವ್ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಬರಬೇಕು ವೋಚರಿಗೆ ಬಂದಾಗ ನಾನಿಲ್ಲಿ ಏನನ್ನು ನೋಡ್ತಾ ಇದ್ದೀನಿ, ಪರ್ಚೇಸ್ ಆರ್ಡರ್ ಅಂತ ಇದೆ. ಪರ್ಚೇಸ್ ಆರ್ಡರ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಪರ್ಚೇಸ್ ಆರ್ಡರ್ ಎಂಟ್ರಿ ಮಾಡ್ಲಿಕ್ಕೆ ಕಂಟ್ರೋಲ್ F9 ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಪಾರ್ಟಿ ನೇಮ್ ಅನ್ನ ತಗೊತಾ ಇದ್ದೀನಿ. ಆಲ್ಟ್ C ಅನ್ನ ಪ್ರೆಸ್ ಮಾಡಿ ಪಾರ್ಟಿ ನೇಮ್ ಅನ್ನ ತಗೊಳ್ಳಿ. ಪಾರ್ಟಿ ನೇಮ್ ಅಲ್ಲಿ ಅರುಣ್ ಅಂತಿದೆ, ಅರುಣ್ ಅನ್ನ ತಗೊತಾ ಇದ್ದೀನಿ. ಇಲ್ಲಿ ಪರ್ಚೇಸ್ ಪಾರ್ಟಿ ಯಾವಾಗಲೂ ಸೆಂಡ್ರಿ ಕ್ರೆಡಿಟರ್ ಆಗಿರ್ತಾರೆ, ಸೆಂಡ್ರಿ ಕ್ರೆಡಿಟರ್ ಅಂತ ತಗೋತೀವಿ. ಅವರ ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನೀವು ಡಾಟಾವನ್ನ ಇಲ್ಲಿ ಫಿಲ್ ಮಾಡಬೇಕು. ಫಿಲ್ ಮಾಡಿದ ನಂತರ ಇಲ್ಲಿ ನನಗೆ ಟರ್ಮ್ಸ್ ಆಫ್ ಪೇಮೆಂಟ್ ಅಂತ ಇರುತ್ತೆ. ನೀವೇನಾದ್ರು ಸಾಲ ಗ್ರೂಪ್ದಲ್ಲಿ ತಗೋತಾ ಇದ್ರೆ ಎಷ್ಟು ದಿನ ಬಿಟ್ಟು ಪೇಮೆಂಟ್ ಕೊಡ್ತೀರಾ ಅಂತ ನೀವು ತಗೋಬೇಕಾಗುತ್ತೆ. ನಾನಿಲ್ಲಿ 10 days ಅಂತ ಕೊಡ್ತೀನಿ. ಸೊ 10 days ಅನ್ನ ತಗೋತೀನಿ. ನೆಕ್ಸ್ಟ್ ಟರ್ಮ್ಸ್ ಆಫ್ ಡೆಲಿವರಿ ಕೂಡ 10 days ಇರುತ್ತೆ. ಸೊ ಆ 10 days ಅಂತ ತಗೋತೀನಿ. ಡಿಸ್ಪ್ಯಾಚ್ಡ್ ಥ್ರೂ ಎಲ್ಲಿಂದ ಹೋಗ್ತಾ ಇದೆ ಅಂತ ತಗೊತಾ ಇದ್ದೀನಿ. ನಾನೀಗ ಹಾಸನದಿಂದ ಕಳಿಸ್ತಾ ಇದ್ದೀನಿ. ಸೊ ಎಲ್ಲಿಗೆ ಡೆಸ್ಟಿನೇಷನ್ ಎಲ್ಲಿಗೆ ಅಂತ ಉಡುಪಿ ಕಳಿಸ್ತಾ ಇದ್ದೀನಿ ಐಟಮ್ ಅನ್ನ. ಯಾರು ಏಜೆಂಟ್ ನೇಮ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ RR ನಂಬರ್ ಮತ್ತೆ ವೆಹಿಕಲ್
ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ವೆಹಿಕಲ್ ನಂಬರ್ ಅನ್ನು ಎಂಟ್ರಿ ಮಾಡಿದ್ದೀನಿ. ಸೊ ಇಲ್ಲಿ ಅರುಣ್ ಅವರ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪರ್ಚೇಸ್ ಆರ್ಡರ್, ಪರ್ಚೇಸ್ ಅಕೌಂಟ್, ಪರ್ಚೇಸ್ ಆರ್ಡರ್ ಅಂಡರ್ ಬಂದು ಪರ್ಚೇಸ್ ಅಕೌಂಟ್, ಇನ್ವೆಂಟರಿ ವ್ಯಾಲ್ಯೂಸ್ ಅಫೆಕ್ಟೆಡ್, ಗ್ಯಾಸ್ ತಗೊಳ್ಳಿ. ನೆಕ್ಸ್ಟ್ ಐಟಮ್ ಅರುಣ್ ಐಟಮ್ ಬಂದು ಪೂಮಾ ಅಂತ ಇದೆ. ಸೊ ಪೂಮಾದಲ್ಲಿ ಈಗ ನನಗೆ ಕ್ವಾಂಟಿಟಿ ಎಷ್ಟು ತಗೊಂಡಿದ್ದಾರೆ ಅಂತ, ಕ್ವಾಂಟಿಟಿ ಅವ್ರ ಆರ್ಡರ್ ಏನಿದೆ 120 ಇದೆ, ರೇಟ್ ಅದೇ ತಗೊಳುತ್ತೆ, ಸೇವ್ ಮಾಡಿ. ಸೊ ಒಂದೊಂದು ಪಾರ್ಟಿ ಇರೋದ್ರಿಂದ ಬೇರೆ ಬೇರೆ ಕ್ರಿಯೇಟ್ ಮಾಡಬೇಕಾಗತ್ತೆ. ಎರಡನೇ ಪಾರ್ಟಿ ಬಂದು ಭಾಸ್ಕರ್, ಇಲ್ಲಿಯೂ ಕೂಡ ನೀವು ಇಲ್ಲಿರುವಂತ ಡೀಟೇಲ್ಸ್ ಗಳನ್ನ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ಆರ್ಡರ್ ನಂಬರ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಹಾಕಿದ್ದಾರೆ. ಸೊ ನಾನು 2, 1 ಅಂತ ತಗೊಂತೀನಿ. ನೀವು ಬೇಕಾದ್ರೆ ಆರ್ಡರ್ ನಂಬರ್ ಇದ್ರೆ ಆರ್ಡರ್ ನಂಬರ್ ಅನ್ನ ತಗೋಬಹುದು. ನೆಕ್ಸ್ಟ್ ಅಡಿಡಾಸ್ ಬಂದು 180 ಆರ್ಡರ್. ನೆಕ್ಸ್ಟ್ ಮೂರನೇದು ಪಾರ್ಟಿ ನೇಮ್ ಬಂದು ಚಂದ್ರ. ಇವೆಲ್ಲ ಡಾಟಾವನ್ನ ಫಿಲ್ ಮಾಡ್ಕೊಳ್ಳಿ. ಒಂದಕ್ಕೆ ಮಾಡಿ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಬೇಕಾದ್ರೆ ನಡ್ಗಿಲ್ ನಂಬರ್ 33 ಹಾಕ್ಬೋದು. ಸೊ ಪರ್ಚೇಸ್ ಆರ್ಡರ್. ಮೂರನೇದು ಬಂದು ಬಾಟ ಎಷ್ಟಿದೆ ಅಂದ್ರೆ 100 ಸೇವ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಆರ್ಡರ್ನ ಸೇವ್ ಮಾಡಿದ್ದು, ಪರ್ಚೇಸ್ ಆರ್ಡರ್ನ ಸೇವ್ ಮಾಡಿದ್ದೀನಿ. ಪರ್ಚೇಸ್ ಆರ್ಡರ್ ನನಗೆ ಎಷ್ಟು ತಲುಪಿದೆ ಅಂತ ಎಂಟ್ರಿ ಹಾಕ್ಬೇಕಲ್ಲ. ನನಗೆ ತಲುಪಿದ್ದನ್ನ ಎಂಟ್ರಿ ಹಾಕ್ಲಿಕ್ಕೆ ನಾನು ಯಾವ ವೋಚರ್ ಬಳಸ್ಬೇಕು ಅಂದ್ರೆ ನೋಡಿ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ವೋಚರ್ ಗೊತ್ತಾಗಿಲ್ಲ ಅಂದ್ರೆ ನೋಡಿ, ಇಲ್ಲಿ F9 ರಿಸಿಪ್ಟ್ ನೋಟ್ ಅಂತ ಇದೆ. ಇದು ಆಲ್ಟ್ F9 ಅನ್ನು ಯೂಸ್ ಮಾಡಿದ್ರೆ ರಿಸಿಪ್ಟ್ ನೋಟ್ ಬರುತ್ತೆ. ಹಾಗೆ ಇಲ್ಲಿ ರೆಫರೆನ್ಸ್ ನಂಬರ್ ಇದೆ, ರೆಫರೆನ್ಸ್ ನಂಬರ್ ಅನ್ನು ಎಂಟ್ರಿ ಮಾಡಿ. ಪಾರ್ಟಿ ನೇಮು ಅರುಣನ್ನ ತಗೊತಾ ಇದ್ದೀನಿ. ಆರ್ಡರ್ ನಂಬರ್ ಅನ್ನ ಕಂಪಲ್ಸರಿ ಮೆನ್ಷನ್ ಮಾಡಲೇಬೇಕು. ನೀವು ಆರ್ಡರ್ ನಂಬರ್ ಅನ್ನ ಎಂಟ್ರಿ ಮಾಡಿದ್ರೆ ಆ ಡಾಟಾದಲ್ಲಿ ಇರುವಂತಹ ಡೀಟೇಲ್ಸ್ ಗಳನ್ನ ಅದು ಫಿಲ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಇವಾಗ ಏನ್ ತಗೋಬೇಕಪ್ಪ ಅಂದ್ರೆ ರಿಸಿಪ್ಟ್ ನೋಟ್ ಅಂತ ತಗೋಬೇಕು. ಆರ್ಡರ್ ಎಂಟ್ರಿ ಅಲ್ವಾ, ರಿಸಿಪ್ಟ್ ನೋಟ್ ಅಂಡರ್ ಅಲ್ಲಿ ಬಂದು ಪರ್ಚೇಸ್ ಅಕೌಂಟ್. ಸೊ ಪೂಮಾ ಬಂತು. ಸೊ ಇಲ್ಲಿ 120 ಆರ್ಡರ್ ಇತ್ತು, ನಿಮ್ಗೆ ತಲುಪಿದ್ದು 80. ಅದನ್ನ 80 ಅನ್ನ ಹಾಕಿ ಸೇವ್ ಮಾಡಿ. ನೋಡಿ, ಸೆಕೆಂಡ್ ಪಾರ್ಟಿ ನೇಮ್ ಬಂದು ಭಾಸ್ಕರ್. ಆರ್ಡರ್ ನಂಬರ್ 2. ನೀವು ಡಾಟಾ ಫಿಲ್ ಮಾಡಿದ್ರೆ ಇಲ್ಲಿ ತಗೊಂಡಿರುತ್ತೆ. ಡಾಟಾವನ್ನು ನೀವು ಫಿಲ್ ಮಾಡ್ಕೊ ಬನ್ನಿ. ಸೊ ರಿಸಿಪ್ಟ್ ನೋಟ್. ಸೆಕೆಂಡ್ ಅಡಿಡಾಸ್ 180 ಆರ್ಡರ್ ಮಾಡಿದ್ರಿ, ನಿಮ್ಗೆ ತಲುಪಿದ್ದು ಮಾತ್ರ 80. ನೆಕ್ಸ್ಟ್ ಮೂರನೇ ಪಾರ್ಟಿ ಬಂದು ಚಂದ್ರ. ಬಾಟ ಬಂದು 60 ತಲುಪಿದೆ. ನಿಮ್ಗೆ 100 ಆರ್ಡರ್ ಹಾಕಿದ್ರೆ 60 ಬಂದು ತಲುಪಿದೆ. ಈಗ ನಿಮ್ಗೆ ಎಷ್ಟು ಬಂದು ತಲುಪಿದೆಯಲ್ಲ ಅಷ್ಟಕ್ಕೆ ನೀವು ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗುತ್ತೆ. ಅಮೌಂಟ್ ಅನ್ನ ಪೇ ಮಾಡ್ಬೇಕು ಅಂದ್ರೆ ಪರ್ಚೇಸ್ ವೋಚರ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಪರ್ಚೇಸ್ ವೋಚರ್ ಅನ್ನ ಎಂಟ್ರಿ ಮಾಡ್ಕೋಬೇಕು. ಪರ್ಚೇಸ್ ವೋಚರ್ ಅಲ್ಲಿ ಫಸ್ಟ್ ಅರುಣ್ ಎಂಟ್ರಿ ಮಾಡ್ತಾ ಇದ್ದೀನಿ. ಆರ್ಡರ್ ನಂಬರ್ ಅನ್ನ ಮೆನ್ಷನ್ ಮಾಡ್ತಿದ್ದೀನಿ. ಆರ್ಡರ್ ನಂಬರ್ ಮೆನ್ಷನ್ ಆದ ತಕ್ಷಣ ಆಟೋಮೆಟಿಕ್ ಅದು ರಿಸಿಪ್ಟ್ ನೋಟಿಗೆ ಹೋಗಿರುತ್ತೆ. ಸೊ ಇಲ್ಲಿ ನೀವು ಕ್ರಿಯೇಟ್ ಅಲ್ಲಿ ಮಾಡ್ಕೊಳ್ಳಿ. ಪರ್ಚೇಸ್ ಅಕೌಂಟ್, ಪರ್ಚೇಸ್ ಅಂಡರ್ ಪರ್ಚೇಸ್ ಅಕೌಂಟ್. ಸೊ ಇಲ್ಲಿ ನೋಡಿ, ನಿಮ್ಗೆ ರಿಸಿಪ್ಟ್ ನೋಟ್ ಅಲ್ಲಿ ಏನಿದೆ ಅದು ಬಂದಿರುತ್ತೆ. ಸೊ ಅದನ್ನು ನೀವು ಸೇವ್ ಮಾಡಿದ್ರೆ ಆಯ್ತು ಅಷ್ಟೇ. ನೆಕ್ಸ್ಟ್ ಆರ್ಡರ್ ನಂಬರ್ 2 ಇದೆ. ಆರ್ಡರ್ ನಂಬರ್ 2 ಅಲ್ಲಿ ನನಗೆ ಭಾಸ್ಕರ್ ಅವ್ರ ಹತ್ರ ಅವ್ರು ಆರ್ಡರ್ ಮಾಡಿರೋದು. ಸೊ ನೆಕ್ಸ್ಟ್ ಅವ್ರದ್ದು ಪರ್ಚೇಸ್ ಆರ್ಡರು. ಇಲ್ಲಿ ಬಂದು ಪರ್ಚೇಸ್ ಅಕೌಂಟು. ನೆಕ್ಸ್ಟ್ ಅಡಿಡಾಸ್. ಸೇವ್ ಮಾಡಿ ಅಷ್ಟೇ. ಆಟೋಮೆಟಿಕ್ ಅದು ನೀವು ಬಿಲ್ನ ಆರ್ಡರ್ ನಂಬರ್ ಅನ್ನು ಎಂಟ್ರಿ ಮಾಡಿದ ತಕ್ಷಣ ಅದು ತಗೊಳುತ್ತೆ. ಚಂದ್ರ. ಸೊ ಈಗ
ಓಪನಿಂಗ್ ಸ್ಟಾಕ್ ಆಯ್ತು, ಪರ್ಚೇಸ್ ಆರ್ಡರ್ ಆಯ್ತು, ರಿಸಿಪ್ಟ್ ನೋಟ್ ಆಯ್ತು, ಹಾಗೆ ಪರ್ಚೇಸ್ ಅಕೌಂಟ್ ಆಯ್ತು. ಈಗ ಸೇಲ್ಸ್ ಆರ್ಡರ್ ಅನ್ನ ಎಂಟ್ರಿ ಮಾಡಬೇಕು. ಆಮೇಲೆ ಕಂಟ್ರೋಲ್ F8 ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಪಾರ್ಟಿ ನೇಮ್ ಅನ್ನ ಎಂಟ್ರಿ ಮಾಡ್ಬೇಕು. ಇಲ್ಲಿ ಪಾರ್ಟಿ ನೇಮ್ ಬಂದು ಪ್ರತಾಪ್, ಸೆಂಟ್ರಿ ಡೆಟರ್. ಇಲ್ಲಿರುವಂತ ಡಾಟಾವನ್ನ ಮತ್ತೆ ಫಿಲ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಆರ್ಡರ್ ನಂಬರ್ ಅನ್ನು ಹಾಕಿ ಕ್ರಿಯೇಟ್ ಮಾಡಿ. ಸೇಲ್ಸ್ ಆರ್ಡರ್, ಸೇಲ್ಸ್ ಅಕೌಂಟ್, ಸೇಲ್ಸ್ ಆರ್ಡರ್ ಸೇಲ್ಸ್ ಅಕೌಂಟ್. ಈ ರೀತಿ ಇನ್ವೆಂಟರಿ ವ್ಯಾಲ್ಯೂಸ್ ಅಫೆಕ್ಟೆಡ್ ಎಸ್ ಆಗಿ. ಸೊ ಈಗ ಫಸ್ಟ್ ಒಂದು ಐಟಮ್ ಯಾವ್ದಿದೆ ಅಂದ್ರೆ ಪೂಮಾ ಇದೆ. ಈ ಪೂಮಾ ಅನ್ನ ತಗೊಳ್ಳಿ. ಪೂಮಾ ಅಂತ ತಗೊಂಡ ತಕ್ಷಣ ಕ್ವಾಂಟಿಟಿ ಎಷ್ಟು, ಆರ್ಡರ್ ಕ್ವಾಂಟಿಟಿ ಎಷ್ಟು ಕೇಳುತ್ತೆ. 240 ಆರ್ಡರ್ ಕ್ವಾಂಟಿಟಿ ಇದೆ. ರೇಟ್ ಬಂದು ನಮಗೆ 230 ಹಾಕಿದ್ದಾರೆ. ಸೊ 230 ಅನ್ನು ತಗೊಳ್ಳಿ. ಸೆಕೆಂಡ್ ಪಾರ್ಟಿ ಪ್ರವೀಣ್, ಸೆಂಟ್ರಿ ಡೆಟರ್. ಎರಡನೇದು ಆರ್ಡರ್ ನಂಬರ್ ಎಷ್ಟಿದೆ ಅಂದ್ರೆ 240, ರೇಟ್ ಬಂದು 390. ಸೇವ್ ಮಾಡಿ. ನೆಕ್ಸ್ಟ್ ಮೂರನೇ ಪಾರ್ಟಿ ನೇಮ್ ಬಂದು Alt C ಅನ್ನು ಪ್ರೆಸ್ ಮಾಡಿ. ಪ್ರದೀಪ್, ಸೇಲ್ಸ್ ಆರ್ಡರ್. ಮೂರನೇದು ಬಾಟಾ ಬಂದು ಎಷ್ಟಾಗಿದೆ ಅಂದ್ರೆ 200 ಆರ್ಡರ್ ಮಾಡಿದ್ದೀರಾ. 200 336 ರೂಪೀಸ್, 366 ರೂಪೀಸ್. ಈಗ ಸೇಲ್ಸ್ ಆರ್ಡರ್ ಎಂಟ್ರಿ ಆಯ್ತು. ಸೇಲ್ಸ್ ಆರ್ಡರ್ ಎಂಟ್ರಿ ಆದ್ಮೇಲೆ ನಮ್ಗೆ ಡೆಲಿವರಿ ಆಗಿರುತ್ತೆ, ಡೆಲಿವರಿ ಬಂದಿರುತ್ತೆ. ಎಷ್ಟು ಐಟಮ್ ಡೆಲಿವರಿ ಬಂತು ಆ ಐಟಮ್ ಅನ್ನ ಇಲ್ಲಿ ನೀವು ಎಂಟ್ರಿ ಕೊಡ್ಬೇಕಾಗುತ್ತೆ. ಮೊದಲನೇದಾಗಿ ನಾನು ಪ್ರತಾಪ್ ಅಲ್ವಾ, ಸೊ ಪ್ರತಾಪ್ ಅಂದ ತಗೊಂತಾ ಇದ್ದೀನಿ. ಪ್ರತಾಪ್ ಅಂದ ತಗೊಂಡು ಇಲ್ಲಿ ಆರ್ಡರ್ ನಂಬರ್ ಅನ್ನ ಮೆನ್ಷನ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಆರ್ಡರ್ ನಂಬರ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಐಟಮ್ ತಗೊಳ್ಳೋದಿಲ್ಲ. ಸೊ ಇಲ್ಲಿ ಡೆಲಿವರಿ ನೋಟ್ ಬಂದು ಸೇಲ್ಸ್ ಅಕೌಂಟ್. ಇಲ್ಲಿ ಪೂಮಾ. ಸೊ ಡೆಲಿವರಿ ಎಷ್ಟಾಗಿದೆ, ನೀವು 240 ಆರ್ಡರ್ ಹಾಕಿದ್ದೀರಾ, ನಿಮಗೆ ಬಂದಂತ ಕ್ವಾಂಟಿಟಿ ಎಷ್ಟು ಅಂದ್ರೆ 200. ಸೆಕೆಂಡ್ ಪಾರ್ಟಿ ನೇಮ್ ಅನ್ನ ತಗೊಳ್ಳಿ. ಆರ್ಡರ್ ನಂಬರ್ 102, ಡೆಲಿವರಿ ನೋಟು. ಸೊ ಎಷ್ಟು ಬಂದು ತಲುಪಿದೆ, 240ರಲ್ಲಿ 200. ಸೆಕೆಂಡ್ ಮೂರನೇ ಪಾರ್ಟಿ ಪ್ರದೀಪ್, ಆರ್ಡರ್ ನಂಬರ್ 103. ಬಾಟಾ, ಇನ್ನು ನಿಮಗೆ 200 ಆರ್ಡರ್ ಹಾಕಿದ್ದೀರಾ, 141 ತಲುಪಿದೆ. ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂತದ್ದು ಡೆಲಿವರಿ ನೋಟ್ ಆಯ್ತು. ಅಷ್ಟಕ್ಕೆ ಡೆಲಿವರಿ ಆಗಿರುತ್ತೆ ಅಷ್ಟನ್ನ ಸೇಲ್ಸ್ ಆಗಿದೆ ಅಂತ ಎಂಟ್ರಿ ಹಾಕ್ಬೇಕು. ಸೇಲ್ಸ್ ಆಗಿದೆ ಎಂಟ್ರಿ ಹಾಕ್ಲಿಕ್ಕೆ ಸೇಲ್ಸ್ ವೋಚರನ್ನ ತಗೊಂತೀವಿ. ಸೊ ಸೇಲ್ಸ್ ವೋಚರನ್ನ ತಗೊಂಡಿದ್ದೀನಿ. ಫಸ್ಟ್ ಒನ್ ಪ್ರತಾಪ್,
ಇಲ್ಲಿ ಸೇಲ್ಸ್ ಅಕೌಂಟ್, ಸೇಲ್ಸ್ ಅಂಡರ್ ಅಲ್ಲಿ ಸೇಲ್ಸ್ ಅಕೌಂಟ್. ಇಲ್ಲಿ ಪೂಮಾ ಎಷ್ಟು ಆರ್ಡರ್ ಬಂದಿದೆ ಅಂದ್ರೆ 200. ಸೇವ್ ಮಾಡಿ. ನೆಕ್ಸ್ಟ್ ಎರಡನೇ ಪಾರ್ಟಿ ಪ್ರವೀಣ್. ನೆಕ್ಸ್ಟ್ ಬಂದು ಮೂರನೇ ಪಾರ್ಟಿ ಬಂದು ಪ್ರದೀಪ್, ಆರ್ಡರ್ ನಂಬರ್ 3. ಇಲ್ಲಿ ಸೇಲ್ಸ್ ಅಕೌಂಟ್ ಇದನ್ನ ಎಂಟರ್ ಮಾಡ್ಕೊ. ಈ ರೀತಿ ಎಲ್ಲವನ್ನ ಎಂಟ್ರಿ ಆದ ತಕ್ಷಣ ರಿಪೋರ್ಟ್ ಅನ್ನ ತೆಗಿಬೇಕು. ಸೊ ಇದಕ್ಕೆ ಮೊದಲದಾಗಿ ಸ್ಟಾಕ್ ಸಮರಿ ರಿಪೋರ್ಟ್ ಅನ್ನ ನೀವು ತೆಗಿಬೇಕಾಗುತ್ತೆ. ಸ್ಟಾಕ್ ಸಮರಿ ರಿಪೋರ್ಟ್ ಅನ್ನ ತೆಗಿರಿ. ನೆಕ್ಸ್ಟ್ ನಿಮ್ಗೆ ಡಿಸ್ಪ್ಲೇ ಮೋರಿಗೆ ಹೋಗಿ, ಡಿಸ್ಪ್ಲೇ ಮೋರಲ್ಲಿ ಅಕೌಂಟ್ಸ್ ಬುಕ್ ಒಳಗಡೆ ಸೇಲ್ಸ್ ರಿಜಿಸ್ಟರ್ಡ್ ಮತ್ತೆ ಪರ್ಚೇಸ್ ರಿಜಿಸ್ಟರ್ಡ್ ರಿಪೋರ್ಟ್ ಅನ್ನ ನೀವು ತೆಕ್ಕೋಬೇಕು. ಸೇಲ್ಸ್ ರಿಜಿಸ್ಟರ್ಡ್ ಅಂಡ್ ಪರ್ಚೇಸ್ ರಿಜಿಸ್ಟರ್ಡ್. ಸ್ಟೇಟ್ಮೆಂಟ್ ಆಫ್ ಇನ್ವೆಂಟರಿ ಅಲ್ಲಿ ಹೋಗಿ ಔಟ್ಸ್ಟ್ಯಾಂಡಿಂಗ್ ಅಲ್ಲಿ ರಿಸೀವೇಬಲ್ ಅಂಡ್ ಪೇಬಲ್ ರಿಪೋರ್ಟ್ಸ್ ಅನ್ನ ತೆಗಿಬೇಕಾಗುತ್ತೆ. ಅದಾದ್ಮೇಲೆ ಇಂಪಾರ್ಟೆಂಟ್ ರಿಪೋರ್ಟ್ಸ್ ಆರ್ಡರ್ ಎಂಟ್ರಿಗೆ ಇನ್ವೆಂಟರಿಯಲ್ಲಿ ಹೋಗಿ ಸ್ಟಾಕ್ ಗ್ರೂಪ್ ಸಮ್ಮರಿಯನ್ನ ಬೇಕಿದ್ರೆ ತೆಕ್ಕೊಳ್ಳಿ. ಸ್ಟಾಕ್ ಗ್ರೂಪ್ ಸಮ್ಮರಿ ಸಿಗುತ್ತೆ. ಸ್ಟಾಕ್ ಗ್ರೂಪ್ ಸಮ್ಮರಿ ಆದ್ಮೇಲೆ ನಿಮ್ಗೆ ಸೇಲ್ಸ್ ಆರ್ಡರ್ ಬುಕ್, ಪರ್ಚೇಸ್ ಆರ್ಡರ್ ಬುಕ್ ಅನ್ನ ನೀವು ಓಪನ್ ಮಾಡ್ಕೋಬೇಕು. ಸೇಲ್ಸ್ ಆರ್ಡರ್ ಬುಕ್ ಮತ್ತೆ ಪರ್ಚೇಸ್ ಆರ್ಡರ್ ಬುಕ್. ನೆಕ್ಸ್ಟ್ ಡೆಲಿವರಿ ನೋಟ್ ರಿಜಿಸ್ಟರ್ಡ್, ರಿಸಿಪ್ಟ್ ನೋಟ್ ರಿಜಿಸ್ಟರ್ಡ್ ಅನ್ನ ನೀವು ತಗೋಬೇಕಾಗುತ್ತೆ. ಡೆಲಿವರಿ ನೋಟ್ ರಿಜಿಸ್ಟರ್ಡ್ ಮತ್ತೆ ರಿಸಿಪ್ಟ್ ನೋಟ್ ರಿಜಿಸ್ಟರ್ಡ್. ಇದಾದ್ಮೇಲೆ ಸ್ಟೇಟ್ಮೆಂಟ್ ಆಫ್ ಇನ್ವೆಂಟರಿ ಹೋಗಿ ಸ್ಟಾಕ್ ಕ್ವೇರಿಯನ್ನ ಚೆಕ್ ಮಾಡ್ಕೊಳ್ಳಿ. ಸ್ಟಾಕ್ ಕ್ವೇರಿ ಆರ್ಡರ್ ಎಂಟ್ರಿ ಎಷ್ಟು, ನೀವು ಸೇಲ್ ಪರ್ಚೇಸ್ ಎಷ್ಟಾಗಿದೆ, ಸೇಲ್ಸ್ ಎಷ್ಟಾಗಿದೆ, ನಿಮ್ಮ ಹತ್ರ ಈಗ ಉಳಿದಿರುವಂತದ್ದು ಎಷ್ಟು ಕ್ವಾಂಟಿಟಿ ಅಂತ. ಹಾಗೂ ಮೂಮೆಂಟ್ ಆಫ್ ಅನಾಲಿಸಿಸ್ ಅಲ್ಲಿ ಹೋದ್ರೆ, ಸ್ಟಾಕ್ ಐಟಮ್ ಅನಾಲಿಸಿಸ್ ಅಲ್ಲಿ ಹೋದ್ರೆ ಸಪ್ಲೈಯರ್ ಅಂಡ್ ಬೈಯರ್ ರಿಪೋರ್ಟ್ಸ್ ಅನ್ನ ತೆಗಿಬೇಕಾಗುತ್ತೆ. ಸಪ್ಲೈಯರ್ ಅಂಡ್ ಬೈಯರ್ ರಿಪೋರ್ಟ್ಸ್. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ರೀಆರ್ಡರ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕು. ರೀಆರ್ಡರ್ ಸ್ಟೇಟಸ್ ಅಲ್ಲಿ ನಿಮ್ಗೆ ಕ್ಲೋಸಿಂಗ್ ಎಷ್ಟಿದೆ, ನಿಮ್ಗೆ ಅದೇ ರೀತಿಯಾಗಿ ಪರ್ಚೇಸ್ ಆರ್ಡರ್ ಎಷ್ಟು, ಸೇಲ್ಸ್ ಆರ್ಡರ್ ಎಷ್ಟು, ನೆಟ್ ಅವೈಬಲ್ ಈಗ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಬಹುದು. ಅದೇ ರೀತಿ ಅದರಲ್ಲಿ ಸ್ಟಾಕ್ ಕ್ಯಾಟಗರಿಯನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಸೇಲ್ಸ್ ಆರ್ಡರ್ ಔಟ್ಸ್ಟ್ಯಾಂಡಿಂಗ್ ಪೆಂಡಿಂಗ್ ಇರುವಂತಹ ಆರ್ಡರ್ಸ್ ಗಳನ್ನ ನೋಡ್ಲಿಕ್ಕೆ ಸೇಲ್ಸ್ ಆರ್ಡರ್ ಪೆಂಡಿಂಗು ಮತ್ತೆ ಪರ್ಚೇಸ್ ಆರ್ಡರ್ ಔಟ್ಸ್ಟ್ಯಾಂಡಿಂಗ್ ಅನ್ನ ಚೆಕ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ ಪೆಂಡಿಂಗ್ ಇರುವಂತ ಎಷ್ಟು ನಾವು ಕಸ್ಟಮರ್ಗೆ ಕೊಡ್ಲಿಕ್ಕೆ ಬಾಕಿ ಇದೆ ಅನ್ನೋದನ್ನ ಕಾಣ್ಬೋದು. ನೆಕ್ಸ್ಟ್ ಬಿಲ್ಸ್ ಪೆಂಡಿಂಗ್ ಇದ್ರೆ ಇಲ್ಲಿ ಬಿಲ್ಸ್ ಪೆಂಡಿಂಗ್ ಅನ್ನ ತೋರಿಸುತ್ತೆ. ಕ್ರೆಡಿಟ್ ಇದ್ರೆ ಬಿಲ್ಸ್ ಪೆಂಡಿಂಗ್ ಇದ್ರೆ ಬಿಲ್ಸ್ ಪೆಂಡಿಂಗ್ ಅನ್ನ ಚೆಕ್ ಮಾಡ್ಬೋದು. ಈ ರೀತಿಯಾಗಿ ನೀವು ಆರ್ಡರ್ ಎಂಟ್ರಿಯನ್ನ ಮಾಡಿ ಪ್ರಾಕ್ಟೀಸ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.